ಹಾಯ್, ತಮಗೆಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ನಮ್ಮ ಒಂದು ಈ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಲ್ಲಿ ಶಾತವಾಹನರ ಬಗ್ಗೆ ನಾವು ನಿನ್ನೆ ಅವಧಿಯಲ್ಲಿ ನೋಡಿಕೊಂಡೆವು. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದ್ರೆ ಅದು ಕದಂಬರ ಮನೆತನ. ಹಾಗಾದ್ರೆ ಇವತ್ತಿನ ದಿನದಲ್ಲಿ ನಾವು ಕದಂಬರ ರಾಜ್ಯ ಮನೆತನದ ಬಗ್ಗೆ ನೋಡಿಕೊಳ್ಳೋಣ. ಹಾಗಾದ್ರೆ ನೋಡಿ, ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಎಂದರೆ ಕರ್ನಾಟಕದ ಅಂದ್ರೆ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದ್ರೆ ಅದು ಕದಂಬರು. ಹಾಗಾದ್ರೆ ಈ ಕದಂಬರ ಬಗ್ಗೆ ನಾವು ನೋಡುವಾಗ ಪರೀಕ್ಷಾ ದೃಷ್ಟಿಯಿಂದ ಅಂದ್ರೆ HSTR, GPSTR, ಅದೇ ರೀತಿಯಾಗಿ PSTRಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡುವಾಗ ಪ್ರಶ್ನೆ ಏನು ಕೇಳಬಹುದ್ರಿ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಯಾವುದು ಅಂತ ಕೇಳಬಹುದು. ಯಾವುದು ಅಂದ್ರೆ ಅದು ಕದಂಬರ ಮನೆತನ. ಹಾಗಾದ್ರೆ ಈ ಕದಂಬರ ಮನೆತನದ ಸ್ಥಾಪಕ ಯಾರು ಅಂತ ಕೇಳಬಹುದು. ಹಾಗಾದ್ರೆ ಕದಂಬರ ಮನೆತನದ ಸ್ಥಾಪಕ ಯಾರಂದ್ರ ಮಯೂರವರ್ಮ. ಈತ ಕದಂಬರ ಮನೆತನದ ಸ್ಥಾಪಕ. ಈತ ಮೊದಲು ಮಯೂರ ಶರ್ಮನಾಗಿದ್ದ. ಹಾಗಾದ್ರೆ ಈ ಮಯೂರ ಶರ್ಮ ಏನ್ ಮಾಡ್ತಾನಂತಂದ್ರೆ ಶಿಕ್ಷಣವನ್ನ ಕಲಿಯಲಿಕ್ಕೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಹೋಗುವಂತ ಸಂದರ್ಭದಲ್ಲಿ ಪಲ್ಲವರ ಅರಸನಾಗಿರ್ತಕ್ಕಂಥ ಶಿವಸ್ಕಂದವರ್ಮನ ಸೇನಾಧಿಪತಿಯಿಂದ ಅಥವಾ ಶಿವಸ್ಕಂದವರ್ಮನಿಂದ ಅವಮಾನಕ್ಕೆ ಒಳಗಾಗ್ತಾನ. ಆ ಸಮಯದಲ್ಲಿ ಈ ಮಯೂರವರ್ಮ ಏನು ಮಾಡ್ತಾನಪ್ಪ ಅಂದ್ರ ತನ್ನ ತಾತನಾಗಿರ್ತಕ್ಕಂತಹ ತನ್ನ ಅಜ್ಜನಾಗಿರ್ತಕ್ಕಂತಹ ವೀರಶರ್ಮ, ಈ ವೀರಶರ್ಮನೊಂದಿಗೆ ಅಲ್ಲಿ ಹೋದಾಗ ಆ ಪಲ್ಲವರ ಶಿವಸ್ಕಂದವರ್ಮನಿಂದ ಈತ ಅವಮಾನಿತನಾಗ್ತಾನ. ಆತ ಮಯೂರವರ್ಮ. ಅವಮಾನಿತನಾಗಿರ್ತಕ್ಕಂಥ ಮಯೂರ ಶರ್ಮ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಮಯೂರವರ್ಮನಾಗ್ತಾನ. ಶ್ರೀಶೈಲದಲ್ಲಿ ಸೈನ್ಯವನ್ನ ಕಟ್ಟಿಕೊಂಡು ಶ್ರೀಶೈಲ ಬೆಟ್ಟದಲ್ಲಿ ಸೈನ್ಯವನ್ನ ಕಟ್ಟಿಕೊಂಡು ಏನು ಮಾಡ್ತಾನಪ್ಪ ಅಂದ್ರ ಈ ಪಲ್ಲವರ ಮನೆತನವನ್ನ ಸೋಲಿಸಿ ಪಲ್ಲವರ ರಾಜ್ಯದಿಂದನೇ ರಾಜ್ಯವನ್ನ ಆಳುವ ಒಂದು ಏನ್ ಮಾಡ್ತಾನಪ್ಪ ಅಂದ್ರ ಅವನಿಂದ ಪರವಾನಗಿಯನ್ನ ಪಡ್ಕೊಳ್ತಾನ. ಪಲ್ಲವರ ಅರಸನೇ ಈತನಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ರಾಜ್ಯವನ್ನು ಆಳಲಿಕ್ಕೆ ಅನುಮತಿ ಕೊಟ್ಟು ಬಿಡ್ತಾನೆ. ಯಾಕಂದ್ರೆ ಆತನನ್ನ ಸಂಪೂರ್ಣವಾಗಿ ಈ ಮಯೂರವರ್ಮ ಅಂತಕ್ಕಂಥ ಸೋಲಿಸಿರ್ತಾನೆ. ಹಾಗಾಗಿ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನವಾಗಿರ್ತಕ್ಕಂತಹ ಕದಂಬರ ಮನೆತನದ ಸ್ಥಾಪಕ ಆತ ಮಯೂರವರ್ಮನಾಗಿದ್ದಾನೆ. ಕದಂಬ ಅಂತ ಹೇಳಕ್ಕೆ ಬರ್ತಪ್ಪ ಅಂದ್ರೆ ಇವರ ಮನೆಯ ಮುಂದೆ ಕದಂಬ ಎಂಬ ವೃಕ್ಷ ಬಿದ್ದ ಕಾರಣ ಇವರಿಗೆ ಕದಂಬರು ಅಂತೇಳಿ ಹೆಸರು ಬರುತ್ತದೆ. ಹಾಗಾದ್ರೆ ಈ ಮಯೂರ ಶರ್ಮ ಏನ್ ಮಾಡಿದಪ್ಪ ಅಂದ್ರ ಈ ಶಿವಸ್ಕಂದವರ್ಮನ್ನ ಸೋಲಿಸಿದ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮಯೂರವರ್ಮ ತನ್ನ ಒಂದು ಮೊಟ್ಟ ಮೊದಲ ಸಾಮ್ರಾಜ್ಯವಾಗಿರ್ತಕ್ಕಂತಹ ಈ ಕದಂಬರ ಮನೆತನವನ್ನ ಏನ್ ಮಾಡ್ತಾನಪ್ಪ ಅಂದ್ರ ಸ್ಥಾಪಿಸಿದ ಅಂತ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈ ಕದಂಬರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ. ಈ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅಂತಕ್ಕಂಥದ್ದು ಏನಾಗಿತ್ತು ಕದಂಬರ ರಾಜಧಾನಿಯಾಗಿತ್ತು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಕದಂಬರ ಸ್ಥಾಪಕನಾಗಿರ್ತಕ್ಕಂಥ ಮಯೂರವರ್ಮ ಈ ಸಮಯದಲ್ಲಿ ಚಂದ್ರವಳ್ಳಿ ಕೆರೆಯನ್ನ ಕಟ್ಟಿಸಿದ. ಚಂದ್ರವಳ್ಳಿ ಕೆರೆ, ಈ ಚಂದ್ರವಳ್ಳಿ ಕೆರೆಯನ್ನು ಸಹ ಆತ ಕಟ್ಟಿಸಿದ ಅಂತೇಳಿ ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಇದು ಒಂದು ಶಾಸನವನ್ನ ಹೊರಡಿಸಿದ. ಅದ ಚಂದ್ರವಳ್ಳಿ ಶಾಸನ. ಈ ಚಂದ್ರವಳ್ಳಿ ಶಾಸನ ಅಂತಕ್ಕಂಥದ್ದು ಈತನ ಬಗ್ಗೆ ಒಂದು ಮಾಹಿತಿಯನ್ನ ನೀಡುತ್ತದ. ಏನಪ್ಪಾ ಅಂದ್ರ ದರ್ಬೆ ಹಿಡಿಯುವ ಕೈಯಲ್ಲಿ ಖಡ್ಗ ಹಿಡಿಯುವಂತೆ ಮಾಡಲಾಯಿತು. ಅಂದ್ರ ಈತ ಏನಾಗಿದ್ದ ಒಬ್ಬ ಪೂಜಾರಿ ಆಗಲಿಕ್ಕೆ ಹೊರಟಿದ್ದ, ಒಬ್ಬ ಸನ್ಯಾಸಿ ಆಗಲಿಕ್ಕೆ ಹೊರಟಿರ್ತಕ್ಕಂತಹ ಮಯೂರವರ್ಮನನ್ನ ಖಡ್ಗ ಹಿಡಿಯುವಂತೆ ಮಾಡಿದ, ಕ್ಷತ್ರಿಯನಾಗುವಂತೆ ಮಾಡಿದ ಅಂತೇಳಿ ಚಂದ್ರವಳ್ಳಿ ಶಾಸನ ಏನ್ ಮಾಡ್ತಿದ್ದಪ್ಪ ಅಂದ್ರ ಈತನ ಬಗ್ಗೆ ಮಾಹಿತಿ ನೀಡ್ತದ. ಅಂದ್ರ ಕನ್ನಡದ ಮೊಟ್ಟ ಮೊದಲ ಶಾಸನ ಅಂದ್ರೆ ಅದು ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಏನಾಗಿದೆಪ್ಪ ಅಂದ್ರ ಕನ್ನಡದ ಮೊಟ್ಟ ಮೊದಲ ಶಾಸನವಾಗಿದೆ.
ಹಾಗಾದ್ರೆ ಇನ್ನೊಂದು ಕರ್ನಾಟಕದಲ್ಲಿ ಬರ್ತಿರ್ತಕ್ಕಂತಹ ಮೊಟ್ಟ ಮೊದಲ ಸಂಸ್ಕೃತ ಶಾಸನ, ಈ ಸಂಸ್ಕೃತ ಶಾಸನ ಅಂದಾಗ ತಾಳಗುಂದ ಶಾಸನ. ಈ ತಾಳಗುಂದ ಶಾಸನದಾಗ ಕುಬ್ಜನಿಂದ ಏನಾಗಿರ್ತೈತಪ್ಪ ಅಂದ್ರ ರಚನೆಯಾಗಿರ್ತಕ್ಕಂಥ ತಾಳಗುಂದ ಶಾಸನ ಇದು ಏನ್ ಹೇಳ್ತೈತಪ್ಪ ಅಂದ್ರ ಕದಂಬ ಕುಲ ಶಿರೋಮಣಿ, ಕದಂಬ ಕುಲ ಶಿರೋಮಣಿ ಅಂತೇಳಿ ಯಾರನ್ನ ಕರಿತೈತಪ್ಪ ಅಂದ್ರ ಕಾಕುಸ್ಥ ವರ್ಮನನ್ನ ಕರೀತಾರ. ಕಾಕುಸ್ಥ ವರ್ಮ. ಈ ಕಾಕುಸ್ಥ ವರ್ಮನನ್ನ ಏನಂತ ಕರೀತಾರಪ್ಪ ಅಂದ್ರ ಕದಂಬ ಕುಲ ಶಿರೋಮಣಿ ಅಂತ ಕರೀತಾರ. ಈತನು ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಕದಂಬರ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಈ ಕಾಕುಸ್ಥ ವರ್ಮ ಅಂತಕ್ಕಂಥ ಮಾಡ್ತಾನ. ಹಾಗಾಗಿ ಈತನನ್ನ ಕದಂಬ ಕುಲ ಶಿರೋಮಣಿ ಅಂತ ಕರೀತಾರೆ. ಹೌದ್ರೆ ಕದಂಬರ ಮನೆತನದ ಸ್ಥಾಪಕ ಅಂದಾಗ ಮಯೂರ ವರ್ಮ, ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಾಗಿರುತ್ತದ. ಅದರ ಜೊತೆಗೆ ಆ ಮನೆತನದ ಕದಂಬ ಕುಲ ಶಿರೋಮಣಿ ಅಂತೇಳಿ ಯಾರು ಕರೀತಾರಪ್ಪ ಅಂದ್ರ ಕಾಕುಸ್ಥ ವರ್ಮನನ್ನ ಕರೀತಾರ. ಈ ರೀತಿಯಾಗಿ ಆಡಳಿತವನ್ನ ಇವರು ನಡೆಸ್ತಾರ. ಯಾವಾಗ ಆ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಶಿವಸ್ಕಂದ ವರ್ಮನಿಂದ ಸೋಲನ್ನ ಅನುಭವಿಸ್ತಾನ ನೋಡ್ರಿ, ಆವಾಗ ತನ್ನ ತಾತನಾಗಿರ್ತಕ್ಕಂತಹ ವೀರ ಶರ್ಮನ ಒಂದು ಸಹಾಯದಿಂದ ಏನ್ ಮಾಡ್ತಾನ, ತಾನು ಸೈನ್ಯವನ್ನ ಕಟ್ಟಿಕೊಂಡು ಆ ಪಲ್ಲವರ ಶಿವಸ್ಕಂದ ವರ್ಮನನ್ನ ಏನ್ ಮಾಡ್ತಾನ, ಸಂಪೂರ್ಣವಾಗಿ ಸೋಲಿಸಿ ಅಲ್ಲಿ ರಾಜ್ಯಭಾರವನ್ನ ಮಾಡ್ಕೊಳ್ತಾನ. ಇದು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ರಾಜ್ಯ ಮನೆತನ. ಇದನ್ನ ನಾವು ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂತೇಳಿ ಕರೀತಾ ಇದ್ದೀವಿ. ಹಾಗಾದ್ರೆ ಈ ರೀತಿ ನಾವು ನೋಡುವಾಗ ಇನ್ನೊಂದ್ರ ನಾವು ಏನ್ ನೋಡ್ತಾ ಇದ್ದೀವಪ್ಪ ಅಂದ್ರೆ ಈ ಒಂದು ಕದಂಬರ ಕಾಲದಲ್ಲಿ ನಾವು ಹಲವು ಭಾಷೆಗಳು ತಮ್ಮದೇ ಆಗಿರ್ತಕ್ಕಂತಹ ಪಾತ್ರವನ್ನ ವಹಿಸಿದವು. ನೋಡ್ರಿ ಯಾವ್ಯಾವ ಭಾಷೆಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದವು ಅಂದಾಗ ಮೊದಲನೇದಾಗಿ ಪ್ರಾಕೃತ ಭಾಷೆಯನ್ನ ನೋಡ್ತಾ ಇದ್ದೇವೆ. ಈ ಪ್ರಾಕೃತ ಭಾಷೆ, ಅದೇ ರೀತಿಯಾಗಿ ಸಂಸ್ಕೃತ ಭಾಷೆ, ಅದೇ ರೀತಿಯಾಗಿ ಕನ್ನಡ ಭಾಷೆಯಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಆಡಳಿತದ ಭಾಷೆಗಳಾಗಿದ್ದವ್ರಿ. ಅದರ ಜೊತೆಗೆ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂತಹ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ, ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಸಂಸ್ಕೃತದಲ್ಲಿ ಬರ್ತಿರ್ತಕ್ಕಂಥ ಶಾಸನ ಅದು ತಾಳಗುಂದ ಶಾಸನ. ಹೌದ್ರಿ, ಅದೇ ರೀತಿಯಾಗಿ ಇವರು ಸಹ ಏನು ಮಾಡಿದಾರಪ್ಪ ಅಂದ್ರ ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದ್ದಾರ. ಅಂದ್ರ ಇಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಇವರು ನಮ್ಮ ಕದಂಬರು ಅಂದಾಗ ನೋಡ್ರಿ, ಮೊಟ್ಟ ಮೊದಲನೆಯದಾಗಿ ಬನವಾಸಿಯಲ್ಲಿ ಅನೇಕವಾಗಿರ್ತಕ್ಕಂತಹ ಅನೇಕ ದೇವಾಲಯಗಳನ್ನ ಸಹ ಇವರು ಸ್ಥಾಪಿಸಿದರು. ವಾಸ್ತುಶಿಲ್ಪಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟವರು ಅವರು ಕದಂಬರಾಗಿದ್ದಾರೆ. ಹಾಗಾದ್ರೆ ಯಾವ ದೇವಾಲಯ ಅಂದಾಗ ಮಧುಕೇಶ್ವರ ದೇವಾಲಯ. ಈ ಮಧುಕೇಶ್ವರ ಅಂತಕ್ಕಂತಹ ದೇವಾಲಯವನ್ನು ಸಹ ಇವರು ನಿರ್ಮಾಣ ಮಾಡ್ತಾರೆ. ಇದು ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಪ್ರಮುಖ ದೇವಾಲಯವಾಗಿತ್ತು ಅಂತ ಹೇಳಿ ನೋಡ್ತಾ ಇದ್ದೇವೆ. ಅಲ್ಲೇ ಬನವಾಸಿಯಲ್ಲಿ ಪರಶುರಾಮನ ಮೂರ್ತಿಯನ್ನ ನೋಡ್ತಾ ಇದ್ದೇವೆ. ನೋಡ್ತಾ ಇದ್ದೇವೆ. ಹೀಗೆ ಕದಂಬರು ನಮ್ಮ ಒಂದು ಕರ್ನಾಟಕದಲ್ಲಿ, ಅದು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನದಲ್ಲಿ ಒಂದಾಗಿರ್ತಕ್ಕಂಥ ಕದಂಬರ ಮನೆತನ ಕರ್ನಾಟಕಕ್ಕೂ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ನೋಡುವಾಗ ಇಲ್ಲಿ ಶಿಕ್ಷಣದಲ್ಲಿ ಬಹಳಷ್ಟು ಆಗಿ ಏನು ಮಾಡಿದ್ರಪ್ಪ ಅಂದ್ರೆ ಸಂಸ್ಕೃತ ಭಾಷೆ ಅಂತಕ್ಕಂಥದನ್ನು ಸಹ ಇಲ್ಲಿ ಬಳಸಿರುತ್ತಾರ. ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ಮಯೂರ ವರ್ಮ ಏನಾಗ್ತಾನಪ್ಪ ಅಂದ್ರೆ ಕ್ಷತ್ರಿಯನಾಗಿ ಪರಿವರ್ತನೆ ಆಗ್ತಾನ, ರಾಜ್ಯನಾಗಿ ಪರಿವರ್ತನೆ ಹೊಂದುತ್ತಾನ. ತನ್ನ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಸಹ ಆತ ಜಾರಿಗೆ ತರ್ತಾನ. ಈ ರೀತಿಯಾಗಿ ನಾವು ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಅಂದ್ರೆ ಅದು ಕದಂಬರ ರಾಜ್ಯ ಮನೆತನವಾಗಿ
ಆಗಿದೆ. ಇದು ಏನಪ್ಪಾ ಅಂದ್ರ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮನೆತನ. ಅಂದ್ರ ಇನ್ನು ದಕ್ಷಿಣ ಭಾರತದಲ್ಲಿ ನಾವು ನಿನ್ನೆ ನೋಡಿದಾಗ ಮೊದಲನೆಯದಾಗಿ ಶಾತವಾಹನರು ಅಂತ ನೋಡಿದ್ರೆ ನಾವು ಯಾರೇ ಶಾತವಾಹನರು. ಹಾಗಾದ್ರ ಈ ಶಾತವಾಹನರ ಸ್ಥಾಪಕ ಯಾರಂದ್ರೆ ಶ್ರೀಮುಖ ಅಂತೇಳಿ ನೋಡ್ತಾ ಇದ್ದೀವಿ. ಶ್ರೀಮುಖ. ಹಾಗಾದ್ರ ಅವರ ರಾಜಧಾನಿ ಯಾವುದಾಗಿತ್ತು? ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಆಗಿತ್ತು. ಮಹಾರಾಷ್ಟ್ರದ ಪ್ರತಿಷ್ಠಾನಪುರ ಆಗಿತ್ತು. ಪ್ರತಿಷ್ಠಾನಪುರ ಅಂತಕ್ಕಂಥದ್ದು ಅವರ ರಾಜಧಾನಿಯಾಗಿತ್ತು. ಪ್ರಮುಖ ದೊರೆ ಎಂದಾಗ ಗೌತಮಿ ಶಾತವಾಹನರಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಯಾರಪ್ಪ ಅಂದ್ರೆ ಶಾತಕರ್ಣಿ ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಕದಂಬರ ಒಂದು ಮನೆತನವನ್ನ ನೋಡ್ತಾ ಇದ್ದೀವಿ. ಕದಂಬರ ಮನೆತನ. ಹಾಗಾದ್ರೆ ಕದಂಬರ ಮನೆತನ ಅಂದ್ರ ದಕ್ಷಿಣ ಭಾರತದ ರಾಜ್ಯ ಮನೆತನಗಳು ಅಂದಾಗ ಕದಂಬರು. ಹಾಗಾದ್ರೆ ಇಲ್ಲಿ ಕದಂಬರ ಮನೆತನದ ಸ್ಥಾಪಕ ಯಾರು ಅಂದಾಗ ಮಯೂರವರ್ಮ. ಮಯೂರವರ್ಮ ಅಥವಾ ಮಯೂರ ಶರ್ಮ ಅಂತೇಳಿ ನೋಡ್ತಾ ಇದ್ದೀವಿ. ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಾಗಿತ್ತು. ಪ್ರಸಿದ್ಧ ಅರಸ ಮಯೂರವರ್ಮನಾಗಿದ್ದ. ಮಯೂರವರ್ಮ. ಹಾಗಾದ್ರೆ ಇನ್ನ ಮೂರನೇದಾಗಿರ್ತಕ್ಕಂಥ ಮನೆತನ ಗಂಗರ ಮನೆತನ. ಹಾಗಾದ್ರೆ ಗಂಗರ ಮನೆತನದ ಸ್ಥಾಪಕ ದಡಿಗ ಮತ್ತು ಮಾಧವ. ದಡಿಗ ಮತ್ತು ಮಾಧವ ಅಂತಕ್ಕಂಥವ್ರು ಈ ಮನೆತನದ ಸ್ಥಾಪಕನಾಗಿದ್ರು. ಹಾಗಾದ್ರೆ ಗಂಗರ ಮನೆತನದ ರಾಜಧಾನಿ ಯಾವುದಾಗಿತ್ತು? ಪ್ರಸಿದ್ಧ ದೊರೆ ಯಾರಾಗಿದ್ರು ಅಂತ ನೋಡುವಾಗ ಗಂಗರ ಮನೆತನದ ರಾಜಧಾನಿ ತಲಕಾಡು ಆಗಿತ್ತು. ಪ್ರಸಿದ್ಧ ಅರಸ ಅಂದಾಗ ದುರ್ವಿನಿತ. ಈ ದುರ್ವಿನಿತ ಅಂತಕ್ಕಂಥವನು ಗಂಗರ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಇನ್ನು ಗಂಗರ ನಂತರ ನೋಡುವಾಗ ಬಾದಾಮಿ ಚಾಲುಕ್ಯರು ಅಂತ ನೋಡ್ತಾ ಇದ್ದೀವಿ. ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂದಾಗ ಜಯಸಿಂಹ. ಯಾರು? ಜಯಸಿಂಹ. ರಾಜಧಾನಿ ಅಂದಾಗ ಬಾದಾಮಿ. ಹಾಗಾದ್ರೆ ಪ್ರಸಿದ್ಧ ದೊರೆ ಅಂದಾಗ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಅಂತ ನೋಡ್ತಾ ಇದ್ದೀವಿ. ಇವು ದಕ್ಷಿಣ ಭಾರತದ ರಾಜ್ಯ ಮನೆತನಗಳು. ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನ ಅಥವಾ ರಾಜ್ಯ ವಂಶಗಳು ಅಂತೇಳಿ ನಾವು ಕರೀತಾ ಇದ್ದೇವೆ. ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳು. ಇದು ಯಾರ್ದಾತಂದ್ರ ಬಾದಾಮಿ ಚಾಲುಕ್ಯರಾತು. ಇನ್ನ ಪಲ್ಲವರು ಅಂತೇಳಿ ನೋಡ್ತಾ ಇದ್ದೀವಿ ನಾವು. ಪಲ್ಲವರು. ಪಲ್ಲವರ ಮನೆತನದ ಸ್ಥಾಪಕ ಶಿವಸ್ಕಂದವರ್ಮ. ಶಿವಸ್ಕಂದವರ್ಮ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಪಲ್ಲವರು ಕಂಚಿ ಇವರ ರಾಜಧಾನಿಯಾಗಿತ್ತು. ತಮಿಳುನಾಡಿನ ಕಂಚಿ ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು. ಈ ಮನೆತನದ ಪ್ರಸಿದ್ಧ ದೊರೆ ಎಂದಾಗ ನರಸಿಂಹವರ್ಮ. ನರಸಿಂಹವರ್ಮ ಏನಾಗಿದ್ದಪ್ಪ ಅಂದ್ರೆ ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಇನ್ನ ಈ ಮನೆತನ ನಂತರ ರಾಷ್ಟ್ರಕೂಟರು. ಯಾರ್ಯಾರಪ್ಪ ಅಂದ್ರ ರಾಷ್ಟ್ರಕೂಟರು. ಹಾಗಾದ್ರೆ ಈ ಮನೆತನದ ಸ್ಥಾಪಕ ಯಾರು? ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಮೊದಲನೆಯದಾಗಿ ನಾವು ನೋಡುವಾಗ ಯಾರಪ್ಪ ಅಂದ್ರ ದಂತಿದುರ್ಗ. ದಂತಿದುರ್ಗ. ಹಾಗಾದ್ರ ರಾಜಧಾನಿ ಮಾನ್ಯಖೇಟ. ಮಾನ್ಯಖೇಟ. ಅದರ ಜೊತೆಗೆ ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ. ಇದು ಏನಪ್ಪಾ ಅಂದ್ರೆ ರಾಷ್ಟ್ರಕೂಟರ ಮನೆತನ. ಇನ್ನ ಕಲ್ಯಾಣ ಚಾಲುಕ್ಯರ ಅಂತ ನೋಡ್ತಾ ಇದ್ದೀವಿ ನಾವ. ಕಲ್ಯಾಣ ಚಾಲುಕ್ಯರು. ಕಲ್ಯಾಣ ಚಾಲುಕ್ಯರು ಸ್ಥಾಪಕ ಎರಡನೇ ತೈಲಪ.
ಎರಡನೇ ತೈಲಪ್ಪ, ರಾಜಧಾನಿ ಕಲ್ಯಾಣಿ, ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯ, ಇವರು ಕಲ್ಯಾಣ ಚಾಲುಕರು. ಇನ್ನ ಹೊಯ್ಸಳರು ಹಾಗಾದ್ರೆ ಈ ಮನೆತನದ ಸ್ಥಾಪಕ ಸ್ಥಳ, ರಾಜಧಾನಿ ದ್ವಾರ ಸಮುದ್ರ ಪ್ರಸಿದ್ಧ ಅರ್ಥ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ. ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳು ಅಂದಾಗ ಇನ್ನ ಈ ಮನೆತನದ ಚೋಳರು, ಇವು ದಕ್ಷಿಣ ಭಾರತದ ರಾಜ್ಯ ಮನೆತನಗಳು. ಕರಿಕಾಳ ಚೋಳ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ಕರಿಕಾಳ ಚೋಳ ಅಂದಾಗ ರಾಜಧಾನಿ ತಂಜಾವೂರು, ಹೌದಾ? ಅಂದ್ರೆ ತಂಜಾವೂರಿನ ಯಾವ್ದಪ್ಪ ಅಂದ್ರೆ ತಂಜಾವೂರು ಅಂತ ನೋಡ್ತಾ ಇದ್ದೀವಿ. ಅದು ತಮಿಳುನಾಡಿನ ತಂಜಾವೂರು. ಪ್ರಸಿದ್ಧ ದೊರೆ ಅಂದಾಗ ರಾಜರಾಜ ಚೋಳ ನೋಡ್ರಿ. ಇವು ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳಾಗಿದ್ದಾವೆ. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಕೊಳ್ತಾ ಹೋಗುತ್ತಾರೆ. ಇದು 6ನೇ ತರಗತಿಯಲ್ಲಿರ್ತಕ್ಕಂಥ ರಾಜ್ಯ ಮನೆತನಗಳು. ಅದರಲ್ಲಿ ನಿನ್ನೆ ದಿನ ನಾವು ಶಾತವಾಹನರ ಬಗ್ಗೆ ನೋಡಿದ್ವು. ಆಮೇಲೆ ಕದಂಬರ ಬಗ್ಗೆ ಇವತ್ತಿನ ದಿನ ನೋಡಿದ್ವಿ. ಕದಂಬರ ಮನೆತನದ ಸ್ಥಾಪಕ ಮಯೂರ ಶರ್ಮ, ರಾಜಧಾನಿ ಬನವಾಸಿ, ಅದ ಮಯೂರ ವರ್ಮನಾಗ್ತಾನೆ. ಆತ ಪ್ರಸಿದ್ಧ ದೊರೆಯಾದ ಗಂಗರ್ದು ದಡಿಗ ಮತ್ತು ಮಾಧವ. ರಾಜಧಾನಿ ತಲಕಾಡು, ಪ್ರಸಿದ್ಧ ಅರಸ ದುರ್ವಿನಿತ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಜಯಸಿಂಹ, ರಾಜಧಾನಿ ಬಾದಾಮಿ. ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಪಲ್ಲವರ ಅರಸ ಸ್ಥಾಪಕ ಶಿವಸ್ಕಂದ ವರ್ಮ, ರಾಜಧಾನಿ ಕಂಚಿ. ಪ್ರಸಿದ್ಧ ಅರಸ ನರಸಿಂಹವರ್ಮ. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ದಂತಿದುರ್ಗ, ರಾಜಧಾನಿ ಮಾನ್ಯಕೇಟ. ಪ್ರಸಿದ್ಧ ಅರಸ ಅಮೋಘ ವರ್ಷ ನೃಪತುಂಗ. ಇನ್ನು ಕಲ್ಯಾಣ ಚಾಲುಕ್ಯರ ಮನೆತನದ ಸ್ಥಾಪಕ 2ನೇ ತೈಲಪ್ಪ, ರಾಜಧಾನಿ ಕಲ್ಯಾಣಿ. ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯ. ಇನ್ನು ಹೊಯ್ಸಳರ ಮನೆತನದ ಸ್ಥಾಪಕ ಸ್ಥಳ, ರಾಜಧಾನಿ ದ್ವಾರ ಸಮುದ್ರ. ಪ್ರಸಿದ್ಧ ಅರಸ ವಿಷ್ಣುವರ್ಧನ. ಇನ್ನ ಚೋಳರ ಮನೆತನದ ಸ್ಥಾಪಕ ಕರಿಕಾಳ ಚೋಳ, ರಾಜಧಾನಿ ತಮಿಳುನಾಡಿನ ತಂಜಾವೂರು. ಪ್ರಸಿದ್ಧ ಅರಸ ರಾಜರಾಜ ಚೋಳ. ಇವೆಲ್ಲ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ವಂಶಗಳದವ. ಇವುಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವು ಶಾತವಾಹನರ ನೋಡಿದ್ವಿ. ಇವತ್ತು ಕದಂಬರ ಬಗ್ಗೆ ನೋಡಿದ್ವು. ಕದಂಬರು ನಮ್ಮ ಕನ್ನಡ ನಾಡ ನುಡಿಗೆ ನೀಡಿರ್ತಕ್ಕಂಥ ಕೊಡುಗೆ ಬಹಳಷ್ಟು ಅಪರೂಪವಾಗಿರ್ತಕ್ಕಂತಹ ಒಂದು ಕೊಡುಗೆಯಾಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ರಾಜ್ಯ ಮನೆತನವನ್ನ ಕದಂಬರ ಮನೆತನ ಹೊಂದಿತ್ತು. ಅಲ್ಲಿ ನಾವು ಹಲಿಮಿಡಿ ಶಾಸನ, ತಾಳಗುಂದ ಶಾಸನ, ಅದೇ ರೀತಿಯಾಗಿ ಯಾವ್ದಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ ಅಂತೇಳಿ ಈ ರೀತಿ ಶಾಸನಗಳನ್ನ ನೋಡ್ತಾ ಇದ್ದೇವೆ. ನಾಳೆಯ ದಿನ ಗಂಗರ, ಅದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶವಾಗಿರ್ತಕ್ಕಂಥ ಗಂಗರ ಮನೆತನದ ಬಗ್ಗೆ ನೋಡೋಣ. ಇದೇ ರೀತಿಯಾಗಿ GPSR ಮತ್ತು PSTR ಮತ್ತು HSTR ಗೆ ಸಂಬಂಧಪಟ್ಟಿರ್ತಕ್ಕಂತಹ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳನ್ನ ಮುಗಿಸಿಕೊಡ್ತಾ ಇದ್ದೇವೆ. ಹಾಗಾದ್ರೆ ಮೊದಲ ಬಾರಿಗೆ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭೋದಯ ಅಂದ್ರೆ ಶುಭರಾತ್ರಿಗಳನ್ನ ತಿಳಿಸಿ ಆ ಕ್ಲಾಸನ್ನು ಮುಗಿಸ್ತಾರೆ. ಥ್ಯಾಂಕ್ ಯು, ಧನ್ಯವಾದ.